ಹರಿ ಓಂ. ಆದರಣೀಯ ಬಂಧುಗಳೇ, ಈ ದಿವಸ ಪರಮ ಪವಿತ್ರವಾದಂಥ ಹನುಮ ಜಯಂತಿ ಕಾರ್ಯಕ್ರಮ. ಈಗ ಈ ಮಹಾ ಕಾರ್ಯಕ್ರಮದಲ್ಲಿ ನಾವು ವಿಧಿವತ್ತಾಗಿ ಮಾಡ್ತಿದ್ದೀವಿ. ಈಗ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ವಿಜಯ ಮಹಾಮಂತ್ರ ಅಂದರೆ ಕಷ್ಟದಲ್ಲಿರೋರಿಗೋಸ್ಕರ ದಿವ್ಯವಾದಂಥ ಔಷಧಿ ಮಂತ್ರ, ಇದನ್ನು ನಾವು 13 ಬಾರಿ ಹೇಳ್ಕೊಡ್ತೀವಿ. ನೀವು 13 ಬಾರಿ ಹೇಳಿ. ಓಂ ರಾಮ್ ಆಂಜನೇಯಾಯ ನಮಃ. ಓಂ ರಾಮ್ ಆಂಜನೇಯಾಯ ನಮಃ. ಓಂ ರಾಮ್ ಆಂಜನೇಯಾಯ ನಮಃ. ಓಂ ರಾಮ್ ಆಂಜನೇಯಾಯ ನಮಃ. पवन सुत हनुमान की, अंजना देवी गर्भ संभूत हनुमान की, वायुपुत्र हनुमान की, ಶಿವಶಕ್ತಿ ಹನುಮಾನ್ ಕಿ. ಆದರಣೀಯ ಬಂಧುಗಳೇ, ಇದೊಂದು ಹನುಮ ಜಯಂತಿ ದಿವಸ ಧಾರ್ಮಿಕವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಅತಿಥಿ ಅಭ್ಯಾಗತರು ಆಗಮಿಸಿದ್ದಾರೆ. ಅಂಥವರಲ್ಲಿ ಶ್ರೀಯುತ ಎ ಪಿ ನಾಗೇಶ್ ಅವರು ಈ ಕಾರ್ಯಕ್ರಮದ ಅಭ್ಯಾಗತ ಬಂಧುಗಳು. ಇದರ ಜೊತೆಗೆ ಅತಿಥಿಗಳಾಗಿ ಶ್ರೀಯುತ ನಟರಾಜ್ ಜೋಯಿಸ್ ಅವರು ಶಾಕಂಬರಿ ಅಪಾರ ಕರ್ಮ ಒಂದು ಟ್ರಸ್ಟ್ ಮಾಡಿ ಮುಕ್ತಿಯನ್ನು ನೀಡೋ ರೀತಿಯಲ್ಲಿ ಮೈಸೂರಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದರ ಜೊತೆಗೆ ಸಮಾಜ ಸೇವಕರು ಹಾಗೂ ಈ ಕಾರ್ಯಕ್ರಮಕ್ಕೆ ಸೋಮೇಂದ್ರ ಸಿಂಗ್ ಅಂತೇಳಿ ಒಬ್ಬರು ವಿಜ್ಞಾನಿಗಳಿದ್ದಾರೆ. ಮುಂದೆ ಬನ್ನಿ ಸೋಮೇಂದ್ರ ಸಿಂಗ್, ಮುಂದೆ ಬನ್ನಿ. ಮೈಸೂರಿನ ನಜರ್ಬಾದ್ನವರು ಅವರು ಕೂಡ ಆಗಮಿಸಿದ್ದಾರೆ. ಬಂಧುಗಳೇ, ಹಾಗೂ ಎ ಪಿ ನಾಗೇಶ್ ಅವರ ಸ್ನೇಹಿತರುಗಳು ಎಲ್ಲರನ್ನೂ ಪರಿಚಯ ಮಾಡಿಕೊಡೋಕ್ಕಾಗಲ್ಲ. ಇದೊಂದು ಧಾರ್ಮಿಕ ಕಾರ್ಯಕ್ರಮ, ಕ್ಷಮೆ ಇರಲಿ. ನೋಡಿ, ಈ ಕಾರ್ಯಕ್ರಮದಲ್ಲಿ ಕಳೆದ 14 ವರ್ಷದಿಂದ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ. ಇದರಲ್ಲಿ ಮಾರುತಿ ಯಾರು, ಏನು, ಮಹಿಮೆ ಏನು ಎಲ್ಲೂ ಕೂಡ ತಿಳಿಸಾಗಿದೆ. ಎಲ್ಲೂ ಅವನು ಶಿವನಾಂಶ ಏನು ಮತ್ತೊಂದು ಎಲ್ಲ ಕೂಡ ಗೊತ್ತಿದೆ. ಆದರೂ ಕೂಡ ಈ ಕಾರ್ಯಕ್ರಮ ಇನ್ನು 8 ನಿಮಿಷದೊಳಗಡೆ ಮುಕ್ತಾಯ ಆಗುತ್ತೆ. ಅದರಲ್ಲಿ ಮಾರುತಿಯ ಬಗ್ಗೆ ಇಷ್ಟೆಲ್ಲ ಆದಮೇಲೆ ಒಂದು ಮಾರುತಿಯ ಮಹಿಮೆಯ ತುಣುಕನ್ನು ತಮ್ಮಲ್ಲಿ ಹೇಳಿ ಈ ಕಾರ್ಯಕ್ರಮವನ್ನು ನಾವು ಪ್ರಸಾದ ವಿತರಣೆಗೆ ಅವಕಾಶ ಮಾಡಿಕೊಡ್ತೀವಿ. ಹನುಮ ಜಯಂತಿ ನಾವು ಬಹಳ ಬ್ರಹ್ಮಚಾರಿಗೆ ಬಹಳ ಶ್ರದ್ಧಾಭಕ್ತಿಯಿಂದ ಒಂದು ಪೂಜೆಯನ್ನು ಸಲ್ಲಿಸಿ ಇವತ್ತು ರಾಜೇಶ್ ಗಡಿಯವರು ಬಹಳ 14 ವರ್ಷದಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಭಗವಂತನ ಕೃಪೆ ಅವ್ರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ನಾವೆಲ್ಲದನ್ನು ಎಲ್ಲ ದೇವರನ್ನು ಆರಾಧನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೂ ಸಮಾಜದಲ್ಲಿ ಅಶಾಂತಿ ಇದೆ. ಅವತ್ತು ಶ್ರೀರಾಮರ ಕರೆದು ಆ ವಾನರ ಸೈನ್ಯಕ್ಕೆ ಏನು ಆದೇಶ ಕೊಟ್ಟರು, ಇವತ್ತು ಆದೇಶ ಕೊಡೋಕ್ಕೆ ಯಾರೂ ಇಲ್ಲ. ದಾರಿ ತಪ್ಪಿಸೋಕ್ಕಿದ್ದಾರೆ, ಎಲ್ಲರೂ ದಾರಿ ತಪ್ಪಿಸೋಕ್ಕಿದ್ದಾರೆ. ಆದೇಶ ಕೊಟ್ಟು ನೀನು ಒಳ್ಳೆಯವನಾಗು ಅಂತ ಹೇಳಲ್ಲ, ನೀನು ಉದ್ಧಾರ ಆಗು ಅಂತ ಹೇಳಲ್ಲ, ಅಥವಾ ನೀನು ಇಂಥ ಕೆಲಸ ಮಾಡಬಾರ್ದು ಅಂತ ಹೇಳಲ್ಲ. ಯಾವುದು ಮಾಡಬಾರ್ದು ಅದನ್ನು ಮಾಡಿಸ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ಹನುಮ ಜಯಂತಿ. ಸಮಾಜ, ದೇಶ, ರಾಜ್ಯ ಬಹಳ ಸಂಕಷ್ಟದಲ್ಲಿದೆ. ಮುಂದೆ ಇದನ್ನು ನೆನೆಸ್ಕೊಂಡ್ರೆ ಬಹಳ ಯೋಚನೆ ಆಗ್ತದೆ. ಎಲ್ಲ ಏನೇನು ಹಿಂದೆ ನಡೀತೋ ಅದರಂಥ ಘನಘೋರವಾದ ಒಂದು ಸಂಕಷ್ಟ ಈ ನಮ್ಮ ತಾಯ್ನಾಡಿಗೆ ಬರ್ತಕ್ಕಂಥ ಎಲ್ಲ ಸೂಚನೆಗಳಿವೆ. ಅದರಿಂದ ನಾವು ಪ್ರತಿಯೊಬ್ಬರು ಹನುಮರಾಗಬೇಕು. ಹನುಮರಷ್ಟೇ ಬಲಶಾಲಿ ನಮ್ಮಲ್ಲಿದೆ, ಬಲ ಇದೆ ಬಿಡಿ, ಅದನ್ನು ತೋರಿಸ್ಕೊಳ್ತಾ ಇಲ್ಲ. ಹಾಗಾಗಿ ಇವತ್ತು ಸಮಾಜ ಸಂಕಷ್ಟದಲ್ಲಿರುವಾಗ ನಾವೆಲ್ಲರೂ ಅವನ ಒಂದು ಬಲದಿಂದ ನಾವು ದೇಶವನ್ನು ಮತ್ತೆ ಕಟ್ತೇವೆ, ರಾಜ್ಯವನ್ನು ಮತ್ತೆ ಕಟ್ತೇವೆ. ಯಾವುದೇ ಕಾರಣಕ್ಕೂ ದುಷ್ಟರ ಪಾಲಾಗೋಕ್ಕೆ ಬಿಡಲ್ಲ, ದುಷ್ಟರ ಒಂದು ಅಟ್ಟಹಾಸನ ನಡೆಯೋದಕ್ಕೆ ಬಿಡಲ್ಲ ಸಮಾಜದಲ್ಲಿ ಅಂತ ಹೇಳ್ತಾ, ಯಾವ ಒಂದು ದುಷ್ಟಶಕ್ತಿ ನಮ್ಮ ಎದುರಿಗೆ ನಿಂತ್ಕೊಂಡ್ರು ನಾವಷ್ಟೇ ಹನುಮಂತನ ಬಲಶಾಲಿಯಾಗಿ ನಾವು ಅದನ್ನು ಎದುರಿಸ್ತೀವಿ ಅಂತ ಸಂಕಲ್ಪ ಮಾಡ್ತಾ, ಈ ಒಂದು ಹನುಮ ಜಯಂತಿಯ ದಿನ ಎಲ್ಲರಿಗೂ ನಮಗೆ ಸದ್ಬುದ್ಧಿಯನ್ನು ಕೊಟ್ಟು ಅವನ ಒಂದು ಕೃಪಾ ಕಟಾಕ್ಷ, ಶ್ರೀರಾಮರ ಕೃಪಾ ಕಟಾಕ್ಷ ಇರಲಿ ಅಂತ ಹೇಳ್ತಾ, ಬೋಲೋ ಹನುಮಾನ್ ಕಿ.
ಹನುಮ ಜಯಂತಿ ಶುಭಾಶಯಗಳು. ರಾಜೇಶ್ ರೆಡ್ಡಿ ಅವರಿಗೆ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಿಸಿದ್ದಾರೆ, ಪ್ರಸಾದ ವಿನಿಯೋಗ ನಡೆಸಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ.